ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ವರದಿಗಾರ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಜಾರಿಯ ಬಳಿಕ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಬಹಳಷ್ಟು ಗಲಾಟೆಗೆ ಈ ವಿಚಾರ ಕಾರಣವಾಗಿರುತ್ತದೆ. ಎಷ್ಟು ದಿನ ಏನಾಗ್ತಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯ ಪ್ರಕರಣಗಳು ಕೇಳಿ ಬರ್ತಾ ಇದ್ವು. ಪರ ವಿರೋಧ ಮತ್ತು ಬೇರೆ ರಾಜ್ಯಗಳಲ್ಲಿ ಈ ರೀತಿ ಭಿನ್ನ ಅಭಿಪ್ರಾಯಗಳು SIR ಬಗ್ಗೆ ಕೇಳಿ ಬರ್ತಾ ಇದ್ವು. ಆದರೆ ಈಗ ವಿಜಯಪುರದಲ್ಲಿ 2 ದಿನಗಳಿಂದ ಗಲಾಟೆ ಜೋರಾಗಿರುವಂಥದ್ದು. ಅದರಲ್ಲೂ ಯತ್ನಾಳ್ ಅವರ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನಡುವೆ ಗಲಾಟೆ ಜೋರಾಗ್ತಿರುವಂಥದ್ದು. ಯತ್ನಾಳ್ ಅವರ ಕೆಲವು ಸಿಬ್ಬಂದಿಗಳು SIR ಅಲ್ಲಿ ಭಾಗಿಯಾಗ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವರು ನೇರ ಆರೋಪ ಮಾಡಿದರೆ, ಕಾಂಗ್ರೆಸ್ನವರು ಧಮಕಿಯನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ಯತ್ನಾಳ್ ಅವರು ಮತ್ತು ಅವರ ಆಪ್ತರು ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಳೆದ 2 ದಿನಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ 2 ಕಡೆಯಿಂದ ನಿತ್ಯ ಗಲಾಟೆ ಆಗ್ತಾ ಇರುವಂಥದ್ದು, ದೂರು ಪ್ರತಿ ದೂರು ಕೊಡುವಂಥ ಈ ರೀತಿಯ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು. ಕಳೆದ 2 ದಿನಗಳ ಹಿಂದಷ್ಟೇ ವಿಜಯಪುರದ 35 ನಂಬರ್ ವಾರ್ಡ್ನಲ್ಲಿ ಈ ರೀತಿ ಒಂದು ಪ್ರಕರಣವನ್ನು ಬೆಳಕಿಗೆ ಬಂದಿತ್ತು. ಓರ್ವ ವ್ಯಕ್ತಿ, ಆತ ಯತ್ನಾಳ್ ಅವರಿಗೆ ಬೇಕಾದಂಥ ವ್ಯಕ್ತಿ, ಆತ BLOಗಳಲ್ಲಿ ಇರುವಂತಹ ಡಾಕ್ಯುಮೆಂಟ್ಗಳು ಆತನಲ್ಲಿ ಇದೆ ಅಂತೇಳಿ ಆರೋಪವನ್ನು ಮಾಡಿ ಓರ್ವ ವ್ಯಕ್ತಿಯನ್ನು ಹಿಡಿದಿದ್ರು. ಅದಾದ ಬಳಿಕ ಇವರು ಸಮಜಾಯಿಷಿಯನ್ನು ಕೊಟ್ಟರು, ಅಧಿಕಾರಿಗಳ ಸ್ಥಳಕ್ಕೆ ಬಂದರು, ಪರಿಶೀಲನೆ ಮಾಡಿದರು. ಅದಾದ ಬಳಿಕ ಕಾಂಗ್ರೆಸ್ನವರು ನೇರವಾಗಿ ಆರೋಪ ಮಾಡಿರುವಂಥದ್ದು ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ವಿಚಾರಕ್ಕೆ 2 ರೀತಿಯಿಂದ ಗಲಾಟೆಗಳು ಶುರುವಾದವು. ಕೊನೆಗೆ ಯತ್ನಾಳ್ ಅವರ ಬೆಂಬಲಿಗರು ಮತ್ತು ಆಪ್ತ ಸಹಾಯಕರಲ್ಲಿ ಬಂದು ಅವರಿಗೆ ಕನ್ವಿನ್ಸನ್ನು ಮಾಡೋದ್ರ ಜೊತೆಗೆ ಅವರು ಸಹಿತ ಒಂದು ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಏನು ಈ SIR ಪ್ರಕ್ರಿಯೆಗೆ ಮಹಿಳೆಯರು ಹೋಗ್ತಾರೆ, ಅವ್ರಿಗೆ ಧಮಕಿ ಕೊಡುವಂಥ ಕೆಲಸಗಳು ವಿಜಯಪುರದಲ್ಲಿ ಆಗ್ತಾ ಇವೆ ಅಂತ ಹೇಳಿ, ಅವ್ರಿಗೆ ಬೆದರಿಸುವಂಥ ಕೆಲಸಗಳನ್ನು ಆಗ್ತಾ ಇವೆ ಅಂತೇಳಿ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಇದೆಲ್ಲ ಪ್ರಕ್ರಿಯೆ ಬಹುತೇಕ ಮುಕ್ತಾಯ ಆಗುತ್ತೆ. ಅಧಿಕಾರಿಗಳು ಕನ್ವಿನ್ಸ್ ಮಾಡಿ ಸಮಸ್ಯೆಯನ್ನು ಬಗೆಹರಿಸೋಷ್ಟಕ್ಕೆ ಮತ್ತೆ ಒಂದು ವಿವಾದ ಶುರುವಾಗಿದ್ದು. ಏನಂತಂದರೆ ವಿಜಯಪುರದ ಮಾಜಿ ಮೇಯರ್ ಆಗಿರುವಂತಹ ಅವರ ಪತಿಯವರು ಹೊರತಿಯವರು ವಿಜಯಪುರದ ಬಬಲೇಶ್ವರ ನಾಕಾ ಬಳಿ ಇರುವಂತಹ ಒಂದು ಮಸೀದಿಯಲ್ಲಿ ಅಧಿಕಾರಿಗಳ ಸಭೆಯನ್ನು ಮಾಡಿರುವಂಥ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ವೈರಲ್ ಆಗ್ತವೆ. ಅದಕ್ಕೆ ಬೇರೆ ಬೇರೆಯವರು ಸಪೋರ್ಟ್ ಕೊಟ್ಟಿದ್ದಾರೆ. ಅಂದರೆ BLOಗಳು ಕೆಲವರು ಸಪೋರ್ಟನ್ನು ಕೊಟ್ಟಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿ ಅವರಿಗೆ ಅಧಿಕಾರಿಗಳಿಗೆ ಪತ್ರ ಬರೆದು ಇವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ವ್ಯಕ್ತಿ ಏನೀಗ ಹೊರತಿಯವರು ಇದ್ದಾರೆ, ಅವರು ಯಾಕೆ ಇದನ್ನು ಮಾಡಿದರು ಅಂತ ಹೇಳಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಂಗೆ ಕಾನೂನು ಹೋರಾಟಕ್ಕೆ ಅವರು ಸಹಿತ ಮುಂದಾಗಿರುವಂಥದ್ದು. ಒಂದು ವೇಳೆ ಅವ್ರಿಗೆ ಹೇಗೆ ಏನೋ ಸಭೆಯನ್ನು ಮಾಡಿದ್ದಾರೆ, ಆ ರೀತಿ ನನಗೂ ಸಹಿತ ಅನುಮತಿಯನ್ನು ಕೊಡಿ, ಇಲ್ಲಾಂದರೆ ಯಾರು ಸಭೆಯನ್ನು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಇದರಲ್ಲಿ ಕಾನೂನಲ್ಲಿ ಅವಕಾಶ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಮತ್ತು ಈ ಕಾಂಗ್ರೆಸ್ ಮುಖಂಡರು ಏನು ಈ ಸಭೆಗಳನ್ನು ಮಾಡಿದ್ರು, ಈ ವಿಚಾರಕ್ಕೆ ಈಗ 2 ರೀತಿಯಿಂದ ಅಧಿಕಾರಿಗಳಲ್ಲಿ ಒಂದು ರೀತಿಯಿಂದ ಗೊಂದಲ ಇರುವಂಥದ್ದು. ಅಂದರೆ ಸಭೆ ಮಾಡಿದ್ದು ಹೋಗಿದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾ ಏನು ಅನ್ನೋ ಒಂದು ಗೊಂದಲ ಇರುವಂಥದ್ದು. ಜಿಲ್ಲಾಡಳಿತ ಈ ವಿಚಾರದಲ್ಲಿ ಇನ್ನೂ ಸ್ಪಷ್ಟಪಡಿಸಬೇಕು. ಯಾಕಂದರೆ ಇವರು ಅವ್ರ ವಿರುದ್ಧ ಕೇಸನ್ನು ದಾಖಲು ಮಾಡಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಅವರು ಈ ನಕಲಿ ವ್ಯಕ್ತಿಗಳು ಬಂದು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅವರು ಯತ್ನಾಳ್ ಅವರಿಗೆ ಬೇಕಾದವರು ಇದ್ದಾರೆ ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ 2 ಕಡೆಯಿಂದ ಆರೋಪ ಮತ್ತು ಪ್ರತ್ಯಾರೋಪಗಳು ಬರ್ತಾ ಇರೋದ್ರಿಂದ ಜಿಲ್ಲಾಡಳಿತ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ನೋಡಬೇಕು. ಆದರೆ 2 ದಿನದಿಂದ ವಿಜಯಪುರದಲ್ಲಿ SIR ವಿಚಾರವಾಗಿ ಬಹಳಷ್ಟು ಗೊಂದಲ ಗಲಾಟೆಗಳು ಉಂಟಾಗಿರುತ್ತದೆ. ಯಾಕಂದರೆ ಒಂದು ಕಡೆ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ, ಮತ್ತೊಂದು ಕಡೆ ಇವರು ಬೆಂಬಲಿಗರು ಹೋಗಿ ನೇರವಾಗಿ ಮತದಾರರನ್ನ ಭೇಟಿ ಆಗ್ತಾರೆ ಅಂತೇಳಿ ಈ ರೀತಿ ಎರಡೆರಡು ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಿರೋದ್ರಿಂದ ಜಿಲ್ಲಾಡಳಿತ ಈ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಕೈಗೊಳ್ಳಬೇಕು. ಮೊನ್ನೆ ಮಹಾನಗರ ಪಾಲಿಕೆ ಆಯುಕ್ತರೇ ಖುದ್ದು ಸ್ಥಳಕ್ಕೆ ಬಂದು 2 ಕಡೆಯಿಂದ ಕನ್ವಿನ್ಸನ್ನು ಮಾಡೋ ವ್ಯವಸ್ಥೆಯನ್ನು ಮಾಡಿದರು. ಆದರೆ ಕನ್ವಿನ್ಸ್ ಮಾಡಿದ ಬಳಿಕವೂ ಈ ರೀತಿಯ ಪ್ರಕರಣಗಳು ಮತ್ತೆ ನಡೀತಾ ಇರೋದ್ರಿಂದ ಜಿಲ್ಲಾಡಳಿತ ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಏನು ನಿಯಮಗಳಿವೆ ಅದನ್ನು ಪಾಲನೆ ಮಾಡೋದಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.